ಸೊ ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಕೋರ್ಟ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಶೀಘ್ರದಲ್ಲೇ ಕೇಸ್ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗುವಂತ ಪ್ರಕ್ರಿಯೆಯೂ ಕೂಡ ನಡೆಯುತ್ತೆ. ಸೊ ಸೆಷನ್ಸ್ ಕೋರ್ಟ್ಗೆ ಮ್ಯಾಜಿಸ್ಟ್ರೇಟ್ ಇದನ್ನ ವರ್ಗಾಯಿಸಲಿದ್ದಾರೆ. ಮುಂದಿನ ತನಿಖೆ ಇದಕ್ಕೆ ಸಂಬಂಧಪಟ್ಟಾಗಿನ ವಿಚಾರಣೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯುತ್ತೆ. ಕೊಲೆ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸಾಕ್ಷ್ಯ ವಿಚಾರಣೆಯನ್ನ ನಡೆಸುವಂತಿಲ್ಲ. ಈ ಪ್ರಕರಣದಲ್ಲಿ ಹೇಳಿ ಕೇಳಿ ಬಹಳಷ್ಟು ಸಾಕ್ಷಿಗಳು ಕೂಡ ಇದ್ದಾರೆ. ಹೀಗಾಗಿ ಸೆಷನ್ಸ್ ಕೋರ್ಟ್ಗೆ ಇದನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ವರ್ಗಾವಣೆ ಮಾಡಲಾಗುತ್ತೆ. ಸೊ ಸೆಷನ್ಸ್ ಕೋರ್ಟ್ನಲ್ಲಿ ಆರೋಪ ಪಟ್ಟಿ ಪರಿಶೀಲನೆ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ನಂತರ ಎಲ್ಲ ಆರೋಪಿಗಳಿಗೂ ಸಮನ್ಸ್ ಕೂಡ ಜಾರಿ ಆಗುತ್ತೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಈ ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೌದು, ಈ 3 ಸಾಕ್ಷಿಗಳ ಹೇಳಿಕೆ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆಯಲ್ಲ. ಸೊ ಅವ್ರುಗಳು ಈ ಗೇಟ್ ಕೀಪರ್ ಸೇರಿದ ಹಾಗೆ ಉಳಿದಂತವ್ರಿಬ್ರ ಅವರ ಸ್ಟೇಟ್ಮೆಂಟ್ಗಳು ಇದು ಹೇಗಾಗ್ಬೋದು? ಆಮೇಲೆ 164 ಅಡಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಈಗ ಆಲ್ರೆಡಿ ರೆಕಾರ್ಡ್ ಆಗಿರುವಂತಹ ಕಾರಣಕ್ಕಾಗಿ ಅದು ಹೇಗೆ ಕಂಟಕ ತರಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಈ BNSS ಕಾಯ್ದೆ ಜಾರಿಗೆ ಬಂದಂತ ನಂತರದಲ್ಲಿ ಹೌದು, ಈ ಕೊಲೆ ಆದಂತಹ ಸಂದರ್ಭ ಅದು IPC ಸೆಕ್ಷನ್ ಜಾರಿಯಲ್ಲಿದ್ದಿತ್ತು. ಬಟ್ ತನಿಖೆಗೆ ಸಂಬಂಧಪಟ್ಟಂತೆ ಇದು BNSS ಅಪ್ಲೈ ಆಗುತ್ತಾ? ಅದರಿಂದ ಇದು ಹೇಗೆ ಕಂಟಕ ಹೆಚ್ಚಾಗಬಹುದು ದರ್ಶನ್ ಅಂಡ್ ಟೀಮ್ಗೆ? ಏನ್ ಕತೆ ಕಿರಣ್? ಮಾಲ್ತೇಶ್, ಮುಖ್ಯವಾಗಿ FIR ಆಗಿರುವಂಥದ್ದು IPC ಸೆಕ್ಷನ್ ಅಲ್ಲಿ ಜೂನ್ 10ನೇ ತಾರೀಕು ಕೊಲೆ ಪ್ರಕರಣ FIR ಆಗುತ್ತೆ. ನಂತರ ಅದ್ರ ಪ್ರೋಸೆಸ್ ಆಗಿ ಅರೆಸ್ಟ್ ಕೂಡ ಅದೇ ಒಂದು ಕಾಯ್ದೆ ಅಡಿಯಲ್ಲಿ FIR ಏನೇನಾಗಿತ್ತು ಅದ್ರ ಮುಂದೆ ಆಗುತ್ತೆ. ಆದರೆ ಜುಲೈ 1 ಇಂದ ಏನು BNSS ಬಂತು, ಈ ಒಂದು ಜಾರಿಯಾಗಿ ಬಂತು, ನಂತರ ಮುಂದಿನ ಹಂತದ ತನಿಖೆ ಕಂಪ್ಲೀಟ್ ಆಗಿ ಆ ಒಂದು ಕಾಯ್ದೆ ಅಡಿ ಆಗ್ತಾ ಇದೆ. ಅದು ಮಾಜಾರ್ ಮಾಡೋರು ಇರ್ಬೋದು, 164 ಸ್ಟೇಟ್ಮೆಂಟ್ಗಳಿರ್ಬೋದು, ಜೊತೆಗೆ ಫೋರೆನ್ಸಿಕ್ ಲ್ಯಾಬ್ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, CCTV ಫುಟೇಜ್ ಇಂದ ಇರ್ಬೋದು, ಆಮೇಲೆ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದು ಎಲ್ಲವೂ ಕೂಡ ಆ ಒಂದು ಜುಲೈ 1 ಇಂದ ಬಂದಂತ BNSS ಕಾಯ್ದೆ ಅಡಿಯಲ್ಲಿ ಏನು ಒಂದು ಸಂಬಂಧಪಟ್ಟಂತೆ ನಡೆಯುತ್ತೆ. ಅಲ್ಲಿವರೆಗೂ ಕೂಡ IPC ವರೆಗೂ ಕೂಡ ಈ ಟೆಕ್ನಿಕಲ್ ಎವಿಡೆನ್ಸ್, ಮುಖ್ಯವಾಗಿ CCTV ಇರ್ಬೋದು, ಮೊಬೈಲ್ ಟವರ್ ಲೊಕೇಶನ್ಸ್, ಇವೆಲ್ಲವೂ ಏನು ಟೆಕ್ನಿಕಲ್ ಎವಿಡೆನ್ಸ್ ಅವೆಲ್ಲವೂ ಕೂಡ ಸೆಕೆಂಡರಿ ಎವಿಡೆನ್ಸ್ ಆಗಿ ಒಂದು ಕೋರ್ಟ್ ಕನ್ಸಿಡರ್ ಮಾಡ್ತಾ ಇತ್ತು. ಆದ್ರೆ ಈ ಹೊಸ ಕಾಯ್ದೆ BNSS ಮಾಡಿದ್ದಾದ್ಮೇಲೆ, ಜಾರಿ ಆದ್ಮೇಲೆ ಅದು ಕೂಡ ಪ್ರೈಮರಿ ಎವಿಡೆನ್ಸ್ ಆಗಿ ಕೂಡ ತಗೊಳಕ ಒಂದು ಅವಕಾಶ ಇರೋದ್ರಿಂದ ದರ್ಶನ್ ಮತ್ತೆ ಆತನ ಟೀಮ್ಗೆ ಬಹಳಷ್ಟು ಸಂಕಷ್ಟ. ಅಂದ್ರೆ ಈ ಒಂದು ಟ್ರಯಲ್ ಟೈಮಲ್ಲಿ ಅದನ್ನ ಒಂದು ಆರ್ಗ್ಯುಮೆಂಟ್ ಟೈಮಲ್ಲಿ ಸಾಕಷ್ಟು ಅವ್ರಿಗೆ ಇದೇ ಪ್ರೈಮರಿ ಎವಿಡೆನ್ಸ್ ಇರೋದ್ರಿಂದ ವಿಚಾರಣೆ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದು ನ್ಯಾಯಾಧೀಶರು ತಗೋತಾರೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಇದು ಒಂದ್ ಕಡೆ. ಇನ್ನು ಈ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಸಾಕ್ಷಿಗಳನ್ನು ವಿಚಾರಣೆ ಮಾಡೋಕ್ಕಾಗದೇ ಸೆಷನ್ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನು ವರ್ಗಾಡ್ತಾರೆ. ಮತ್ತೆ ಪೊಲೀಸ್ ಆಯುಕ್ತರು ಹೇಳಿರುವಂತೆ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಅಥವಾ ಸ್ಪೆಷಲ್ ಕೋರ್ಟ್ಗೆ ಈ ಒಂದು ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಪ್ರಕರಣವನ್ನು ವಿಚಾರಣೆ ಮಾಡಿ ಒಂದು ಮಾಡೋಕ್ಕೆ, ಅಂದ್ರೆ ವಾರಕ್ಕೆ 1 ದಿನನೋ 15 ದಿನಕ್ಕೆ 1 ದಿನನೋ ಈ ರೀತಿ ಅಂದ್ರೆ, ಅಥವಾ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಈಗ ಏನಿದೆ ಕೋರ್ಟ್ಗಳಿದೆ ಅಲ್ಲಿಗೆ ಈ ಒಂದು ಕೇಸನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಈಗಾಗಲೇ ಕೂಡ ಮನವಿ ಮಾಡೋಕೆ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ಒಂದು ಚಾರ್ಜ್ ಶೀಟ್ ಅನ್ನ ಈಗ ಸಂಬಂಧಪಟ್ಟಂತೆ ಈಗಾಗಲೇ ಸಲ್ಲಿಕೆ ಮಾಡಿ ಇನ್ನು ಉಳಿದಿದ್ದ ಹಂತದಲ್ಲಿ ಒಂದು ಜಡ್ಜ್ ಅನ್ನು ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ನಂಬರ್ ಕೂಡ ಅಪ್ರೂವ್ ಮಾಡ್ಕೊಂಡ್ಮೇಲೆ, ರಿಸೀವ್ ಅಂತ ಮಾಡ್ಕೊಂಡಾದ್ಮೇಲೆ ಉಳಿದಿದ್ದ ಪ್ರೋಸೆಸ್ಗಳು ಕೂಡ ಕಂಪ್ಲೀಟ್ ಆಗಿ ಶುರು ಆಗುತ್ತೆ. ಈಗ ಅದನ್ನ ಸ್ಪೆಷಲ್ ಕೋರ್ಟ್ ಮಾಡಿದ್ರೆ ಅಥವಾ ಫಾಸ್ಟ್ ಟ್ರ್ಯಾಕಿಗೆ ಏನಾರು ಮಾಡಿದ್ರೆ ಬಹುಶಃ ಈ ಒಂದು ಟ್ರಯಲ್ ಬಹಳ ಫಾಸ್ಟ್ ಆಗಿ, ಯಾಕೆಂದ್ರೆ ಚಾರ್ಜ್ ಶೀಟ್ ಅನ್ನ ಕಾಪಿಯನ್ನು ಅಡ್ಮಿಟ್ ಮಾಡ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಯಾರ್ಯಾರು ಅವರ ಅಕ್ಯೂಸ್ ಗಳಿಗೆ ಈ ಒಂದು ಕಾಪಿಯನ್ನ ಸರ್ವ್ ಮಾಡುವಂತದ್ದು. ಕಿರಣ್ ಜಸ್ಟ್ ಕಿರಣ್ ನಿಮ್ ಜೊತೆ ಮಾತನಾಡ್ತೀನಿ.